ಏನಂದ್ರೆ ತಗೊಳ್ಳಿ ಹಾಲು ಕುಡೀರಿ. ನೀನ್ ಹಾಲು ಕುಡ್ದಾಯ್ತಾ? ಹಾ ಕುಡ್ದಾಯ್ತು ರೀ. ಹಲೋ. ಏನ್ ಹೇಳಮ್ಮ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಮ್ಮ? ನನ್ಗೇನು, ನಾನ್ ಚೆನ್ನಾಗಿದ್ದೀನಿ ಮಗಳೇ. ನಾನ್ ನಿನ್ ನೋಡ್ಬೇಕು ಅಂತ ನಿಮ್ಮನೆಗೆ ಬರ್ತಾ ಇದ್ದೀನಿ. ನೈಟ್ ಬಸ್ ಹತ್ತಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆಲ್ಲ ಅಲ್ಲಿರ್ತೀನಮ್ಮ. ಹೌದಾ, ಸರಿಯಮ್ಮ. ನೀವು ಬಂದ ತಕ್ಷಣ ಕಾಲ್ ಮಾಡಿ, ನಿಮ್ ಅಳಿಯ ಬಂದು ಪಿಕಪ್ ಮಾಡ್ಕೋತಾರೆ. ಅಯ್ಯೋ ಬೇಡಮ್ಮ, ಸುಮ್ನೆ ಯಾಕೆ ಅಳಿಯಂದ್ರಿಗೆ ತೊಂದ್ರೆ. ನನಗ್ ಮನೆ ಗೊತ್ತಿದೆ ಅಲ್ವಾ, ನಾನೇ ಬರ್ತೀನಿ. ಸರಿಯಮ್ಮ, ಜಾಗ್ರತೆ, ಸೇಫಾಗಿ ಬನ್ನಿ. ಸರಿಮ್ಮ, ಇಡ್ತೀನಿ. ಆಯ್ತಮ್ಮ, ಬಾಯ್. ಯಾರದು? ಅತ್ತೆ ಫೋನಾ? ಹೌದು ರೀ. ಏನ್ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದಾರೆ ಅವರು? ಗೊತ್ತಿಲ್ಲ ರೀ, ಒಂದ್ ವೇಳೆ ನನ್ನ ನೋಡ್ಬೇಕು ಅಂತ ಅನ್ಸಿರತ್ತೋ ಏನೋ, ಅದೇ ಬರ್ತಾರಿರ್ಬೇಕು. ಸರಿ, ಲೈಟ್ ಆಫ್ ಮಾಡು, ಮಲ್ಕೊಡೋಣ. ಸರಿ ರೀ. ಅತ್ತೆ ಬನ್ನಿ. ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಪ್ಪ. ಬನ್ನಿ, ಆ ಬ್ಯಾಗ್ ಇಲ್ಲಿ ಕೊಡಿ. ಪರವಾಗಿಲ್ಲ, ಇರ್ಲಿ. ಕನಕ ಎಲ್ಲಿದ್ದಾಳಪ್ಪ? ಕನಕ ಹಿಂದ್ಗಡೆ ಎಲ್ಲೋ ಇದ್ದಾಳ ಅನ್ಸುತ್ತೆ. ನಾನು ಅವಳನ್ನ ಕರಿತೀನಿ ರೀ. ಕನಕ, ಕನಕ, ಏ ಕನಕ. ಒಂದ್ ನಿಮಿಷ ಬಂದೆ ರೀ. ಬೇಗ ಬಾರೆ, ಯಾರು ಬಂದಿದ್ದಾರಂತ ನೋಡು. ನೀವು ಕೂತ್ಕೊಳ್ಳಿ ಅತ್ತೆ. ಅಮ್ಮ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀವ್ ಹೇಗಿದ್ದೀರಾ? ನಾವಿಬ್ರು ಚೆನ್ನಾಗಿದ್ದೀವಮ್ಮ. ನೀವು ಬಂದು ಎಷ್ಟು ದಿನ ಆಯ್ತು. ನನ್ನ ಮದ್ವೆ ಮಾಡಿ ಕೊಟ್ಟ ಮೇಲೆ ನನ್ನ ಹಾಗೆ ಮರ್ತೋಗ್ಬಿಟ್ರಂತ ಕಾಣುತ್ತೆ. ಆಗಾಗ ಬಂದು ನನ್ನ ನೋಡ್ಕೊಂಡು ಹೋಗ್ಬೋದಲ್ಲಮ್ಮ. ಅಲ್ಲಿ ಊರಲ್ಲಿ ನನ್ಗೆ ತುಂಬಾ ಕೆಲ್ಸ ಇರುತ್ತಮ್ಮ. ಸರಿ, ಹೋಗ್ಲಿ ಬಿಡಿ. ನೀವು ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಾನ್ ಟಿಫನ್ ರೆಡಿ ಮಾಡ್ತೀನಿ, ಒಟ್ಟಿಗೆ ತಿನ್ನೋಣ. ಸರಿಮ್ಮ. ಏನಂದ್ರೆ ಅಮ್ಮಂಗೆ ಆ ಗೆಸ್ಟ್ ರೂಮ್ನ ಸ್ವಲ್ಪ ತೋರಿಸಿ. ಸರಿ, ಬನ್ನಿ ಅತ್ತೆ. ಇದೆ ಅತ್ತೆ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ಅವಳು ಬೇಗ ಟಿಫನ್ ರೆಡಿ ಮಾಡ್ತಾಳೆ. ಸರಿನಪ್ಪ. ಸರಿ. ಅಮ್ಮ, ಹೇಳಮ್ಮ. ಟಿಫನ್ ರೆಡಿ ಆಯ್ತು, ಬನ್ನಿ. ಬಂದೆ. ಸಾಕು ಸಾಕು. ಅಳಿಯಂದ್ರದಾದ್ಮೇಲೆ ನಾನ್ ತಿಂತೀನಮ್ಮ. ಪರವಾಗಿಲ್ಲಮ್ಮ, ನಿಮ್ಮ ಅಳಿಯನ್ ಜೊತೆ ಕೂತ್ಕೊಂಡು ತಿನ್ನಿ. ಕೊಡು. ನೀನು ಕೂತ್ಕೊಂಡು ತಿನ್ನಮ್ಮ. ಪರವಾಗಿಲ್ಲಮ್ಮ, ನೀವು ಮೊದ್ಲು ತಿನ್ನಿ, ನಾನು ಆಮೇಲೆ ತಿನ್ಕೋತೀನಿ. ಸಾಕು. ಇನ್ನು ಒಂದೇ ಒಂದು. ಬೇಗ ಆ ಕೆಲಸನ ಮುಗಿಸ್ಬಿಡಿ. ಮುಗಿಸಿದ್ಮೇಲೆ ಇನ್ನೊಂದು ಫೈಲ್ ತೆಗೀರಿ. ನಾನು ಹೇಳಿದ ಕೆಲಸನೆಲ್ಲ ಬೇಗ ಮುಗಿಸ್ಬಿಡಿ. ನಾನು ತಿರ್ಗಾ ಕಾಲ್ ಮಾಡ್ತೀನಿ. ಮಧ್ಯಾಹ್ನ ಬಿರಿಯಾನಿ ಮಾಡೋಣ ಅಂತ ಇದೀನಿ, ಮಟನ್ ತಗೊಂಡ್ಬರ್ತೀರಾ? ಹೋಗಿ ತಗೊಂಡ್ಬರ್ತೀನಿ. ಅದ್ರ ಜೊತೆಗೆ ಬೇರೆ ಏನಾದ್ರು ತಗೋಬೇಕಾ? ಇಲ್ಲ ರೀ, ಬೇರೆ ಏನು ಬೇಡ, ಮಟನ್ ಮಾತ್ರ ತಗೊಂಬನ್ನಿ ಸಾಕು. ಸರಿ.
ಅಮ್ಮ ಹ್ಮ್? ಏನಮ್ಮ ಈ ಸಲ ಊರಲ್ಲಿ ಜಾತ್ರೆ ಬೇಗ ನಡೆಸ್ತಾ ಇದಾರಂತ ಕಾಣತ್ತೆ. ನಮ್ಮೂರ್ ಪ್ರೆಸಿಡೆಂಟ್ ಇದಾರಲ್ಲಮ್ಮ, ಅವ್ರ ಮಗಂಗೆ ಮದ್ವೆ ನಿಶ್ಚಯ ಆಗಿದೆ. ಅದಕ್ಕೆ ಈ ಸಲ ಬೇಗ ಇಟ್ಕೊಂಡಿದ್ದಾರೆ. ಹೌದಾ? ನನಗ್ ಕೊಡಮ್ಮ, ನಾನ್ ಕಟ್ ಮಾಡ್ಕೊಡ್ತೀನಿ. ಪರವಾಗಿಲ್ಲಮ್ಮ, ನೀವೇ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀರಾ, ನೀವ್ ರೆಸ್ಟ್ ತಗೊಳ್ಳಿ. ಕನಕ, ಹ್ಮ್? ತಗೋ ಮಟನ್ ತಗೊಂಬಂದಿದ್ದೀರಿ. ಅಷ್ಟ್ರೊಳಗ್ ಬಂದ್ಬಿಟ್ರಾ? ಅಮ್ಮ ಮಗಳು ಏನ್ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ ರೀ, ಈ ವರ್ಷ ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ಓ, ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಬೇಗ ಹೋಗಿ ಅಡಿಗೆ ರೆಡಿ ಮಾಡ್ತೀನಿ. ಸರಿ. ಅತ್ತೆ, ಹ್ಮ್? ನಮ್ಮೂರಲ್ಲಿ ಜಾತ್ರೆ ಡೇಟ್ ಫಿಕ್ಸ್ ಆದ್ಮೇಲೆ ನಮಗೆ ತಿಳಿಸ್ಬಿಡಿ ಅತ್ತೆ. ಖಂಡಿತ ಹೇಳ್ತೀನಪ್ಪ. ಹ್ಮ್. ಹ? ಅಯ್ಯೋ. ಹ್ಮ್? ಏನತ್ತೆ ಮತ್ತೆ ಮತ್ತೆ ಫೋನ್ ಬರ್ತಾ ಇದೆ? ಅಟೆಂಡ್ ಮಾಡಿ ಅತ್ತೆ. ಏನೋ ಅರ್ಜೆಂಟ್ ಇರ್ಬೋದು, ಎತ್ತಿ ಮಾತಾಡಿ ಅತ್ತೆ. ಹೌದಪ್ಪ, ಒಂದ್ ನಿಮಿಷ ಬರ್ತೀನಿ. ಹಲೋ. ಹಲೋ, ಹೇಳಿ. ಏನು ಮೀನಾಕ್ಷಿ ಮೇಡಮ್, ನನ್ನ ಹತ್ರ ಇಸ್ಕೊಂಡಿದ್ದ ದುಡ್ಡಿಗೆ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಹೇಳಿದ್ರಿ. ಮನೆಗ್ ಬಂದ್ ನೋಡಿದ್ರೆ ಮನೆ ಬಾಗ್ಲಾಕಿದೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ ಇಲ್ಲಪ್ಪ, ಆ ವಿಷಯವಾಗಿ ನಾನು ನನ್ನ ಮಗಳ ಮನೆಗೆ ಬಂದಿದ್ದೀನಿ. ಸರಿ, ಯಾವಾಗ ಬರ್ತೀರಾ ವಾಪಸ್ಸು? ಇನ್ನು 2 ದಿನದಲ್ಲಿ ದುಡ್ಡು ರೆಡಿ ಮಾಡ್ಕೊಂಡ್ ಬರ್ತೀನಿ. ಏನ್ರಿ ನೀವು, ನಿಮ್ಗೆ ದುಡ್ಡು ಕೊಟ್ಟು ಎಷ್ಟ್ ತಿಂಗಳಾಗ್ತಾ ಇದೆ? ಈಸ್ಕೊಂಡಿದ್ದ ದಿನದಿಂದ ನೀವು ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ಬಡ್ಡಿನೇ ಹೆಚ್ಚು ಕಡಿಮೆ 3 ಲಕ್ಷ ಆಗ್ಬಿಟ್ಟಿದೆ ಅಲ್ಲ. ಸರಿ, ಇವತ್ತು ದುಡ್ಡು ಬರೋದ್ರಿಂದ ನಾನು ಸಂತೋಷವಾಗಿದ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ. ನೀವು ಮಗಳ ಮನೆಯಿಂದ ಬರುವಾಗ್ಲೇ ನನಗೆ ಫುಲ್ ಹಣ ಸೆಟ್ಲ್ ಮಾಡೋದನ್ನ ನೀವು ಫಸ್ಟ್ ದಾರಿ ನೋಡ್ರಿ. ಅರ್ಥ ಆಯ್ತಾ? ನಿಮ್ ಮಗಳು ಮದ್ವೆ ಅಂತ ಕೇಳಿದ ತಕ್ಷಣ ನೀವು ಕೇಳಿದ ಹಣ ಕೊಟ್ಟೆ ಅಲ್ವಾ? ಅದೇ ತರ ನೀವು ಹಣ ವಾಪಸ್ ಕೊಡ್ಬೇಕಲ್ಲ. ವಯಸ್ಸಲ್ಲಿ ದೊಡ್ಡವರು ಅಂತ ನೋಡಿದ್ರೆ ಏನ್ ನೀವ್ ಹೀಗ್ ಮಾಡ್ತಾ ಇದ್ದೀರಲ್ಲ? ಇಲ್ಲಿ ನೋಡ್ರಿ, ಇದೇ ನಿಮಗೆ ಕೊಡ್ತಿರೋಂತ ಲಾಸ್ಟ್ ಚಾನ್ಸ್. ಇದಕ್ ಮೇಲೆಲ್ಲ ನೀವು ಹೇಳ್ತಿರೋದನ್ನ ನಾನು ಸುಮ್ನೆ ಕೇಳ್ತಿರಕ್ಕಾಗಲ್ಲ. ನನ್ನ ತಾಳ್ಮೆಗೂ ಒಂದ್ ಮಿತಿ ಇದೆ ಮೇಡಮ್. ಸುಮ್ನೆ ನಾನು ಇನ್ನೊಂದು ಮುಖ ತೋರ್ಸಿದ್ರಲ್ಲ ನೀವು ಮಾಡ್ಕೋಬೇಡಿ. ಇನ್ 2 ದಿನದಲ್ಲ ಬರ್ತಿರಲ್ವಾ? ಸರಿ, ನಾನು ವೆಯ್ಟ್ ಮಾಡ್ತೀನಿ. ನೀವ್ ಹೇಳ್ದಂಗೆ ಇನ್ 2 ದಿನದಲ್ಲಿ ನನ್ನ ಹಣ ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ಆಮೇಲೆ ಏನ್ ನಡೆಯುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನೋಡ್ಕೊಳ್ಳಿ. ಇಲ್ಲಪ್ಪ, ಹೇಗಾದ್ರೂ ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಇನ್ 2 ದಿನ ಮಾತ್ರ ಟೈಮ್ ಇದೆ. ನನ್ನ ಹಣ ಪೂರ್ತಿಯಾಗಿ ನೀವು ಬಂದು ಬಿಡ್ಬೇಕು, ಸರಿನಾ? ಹಲೋ ಮೀನಾಕ್ಷಿ ಮೇಡಮ್. ಹಲೋ, ಹೇಳಿ. ರೀ, ನೀವ್ ಹೇಳ್ದಂಗೆ ಇನ್ 2 ದಿನದಲ್ಲಿ ಪೂರ್ತಿ ಹಣವನ್ನ ಕೊಟ್ಬಿಡ್ತೀರಲ್ಲ? ಹೌದು, ಹೇಗಾದ್ರೂ ಇನ್ 2 ದಿನದಲ್ಲಿ ಹಣನ ಕೊಟ್ಬಿಡ್ತೀನಿ. ನೋಡ್ರಿ, ನೀವ್ ಹೇಳಿದಿನ ನಂಬ್ಕೊಂಡೆ ನಾನು ಬೇರೆಯವ್ರಿಗೆ ಹಣವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ನೀವ್ ಹೇಳ್ದಂಗೆ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನನ್ನ ಹೆಸರು ಸುಮ್ನೆ ಕೆಟ್ಟೋಗುತ್ತೆ ನೋಡಿ. ಇಲ್ಲಿ ನೋಡಿ, ನಿಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ರೆಡಿ ಮಾಡೋಕ್ಕೋಸ್ಕರನೇ ನಾನು ನನ್ನ ಮಗಳ ಮನೆಗೆ ಬಂದಿದ್ದೀನಿ. ಇಲ್ಲಿ ಹೇಗಾದ್ರೂ ನಿಮ್ ದುಡ್ಡನ್ನೆಲ್ಲ ರೆಡಿ ಮಾಡಿ ತಂದು ಕೊಟ್ಬಿಡ್ತೀನಿ. ಸರಿ ಸರಿ, ಅದನ್ನು ನೋಡ್ತೀನಿ. ನೀವು ಮಾತ್ರ ಹೇಳ್ದಂಗೆ ಹಣನ ವಾಪಸ್ ತಂದ್ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಬೀದಿಯಲ್ಲಿ ನಿಲ್ಸಿ ನಿಮ್ ಮರ್ಯಾದೆನ ಹರಾಜಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನನ್ ಮೇಲೆಲ್ಲ ಬೇಜಾರ್ ಮಾಡ್ಕೊಳ್ಬಾರ್ದು ನೋಡಿ ಮೇಡಮ್. ಹೇಳ್ದಂಗೆ 2 ದಿನ ಆದ್ಮೇಲೆ ನನಗೆ ಫೋನ್ ಮಾಡಿ, ನಾನು ಮನೆ ಹತ್ರನ ಬಂದು ದುಡ್ಡು ಇಸ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ? ಸರಿ ಆಯ್ತು, ಇನ್ 2 ದಿನದಲ್ಲಿ ಹೇಗಾದ್ರೂ ನಿಮ್ ದುಡ್ಡು ಕೊಟ್ಬಿಡ್ತೀನಿ. ಸರಿ ಮೇಡಮ್, ಹೇಳಿದೇನೆ ಸುಮ್ಮನೆ ಹೇಳ್ತಿರ್ಬೇಡಿ. ಬೇಗನೆ ಹಣ ತಂದ್ಕೊಳ್ಳೋ ಕೆಲಸ ನೋಡಿ. ನೀವು ಹಣ ಮಾತ್ರ ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಬಾಗ್ಲಾಕ್ಬಿಟ್ಟು ರೋಡಲ್ಲಿ ನಿಲ್ಸ್ಬಿಡ್ತೀನಿ. ಇಲ್ಲ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ನಾನ್ ಹೇಗಾದ್ರೂ ನಿಮ್ ದುಡ್ಡು ಕೊಟ್ಬಿಡ್ತೀನಿ. ಸರಿ ಸರಿ, ಅದನ್ನ ನೋಡ್ತೀನಿ. ಬಂದ್ಬಿಟ್ಟು ಫೋನ್ ಮಾಡಿ. ಅಯ್ಯೋ, ಯಾರು ಏನು ಅಂತ ತಿಳ್ಕೊಳ್ದೆ ಇವ್ರ ಹತ್ರ ಸಾಲ ತಗೊಂಡ್ಬಿಟ್ನಲ್ಲ. ಇವ್ರಿಗೆ ನಾನು ಹೇಗ್ ದುಡ್ಡು ಕೊಡೋದು ಏನೂ ಗೊತ್ತಾಗ್ತಿಲ್ವಲ್ಲ.
ಏನೇ ಟೀ ರೆಡಿ ಆಯ್ತಾ? ಹಾ ಹೌದು ರೀ, ತಗೊಳ್ಳಿ ಟೀ ಕುಡೀರಿ. ಹೌದು, ಹ್ಮ್? ಅತ್ತೆಗೆ ಟೀ ಕೊಟ್ಟಾಯ್ತಾ? ಇನ್ನೂ ಇಲ್ಲ ರೀ. ಸರಿ ಕೊಡು, ನಾನು ಅವ್ರಿಗೆ ಕೊಡ್ತೀನಿ. ಇಲ್ಲ ಪರವಾಗಿಲ್ಲ ರೀ, ನಾನೇ ಅವ್ರಿಗೂ ಕೊಡ್ತೀನಿ. ಯಾಕೆ ನನ್ನ ಅತ್ತೆಗೆ ನಾನು ಟೀ ಕೊಡಬಾರ್ದಾ? ಹ್ಮ್ ಸರಿ, ನೀವೇ ಹೋಗ್ಕೊಡಿ. ಅತ್ತೆ ಹಾ ತಗೊಳ್ಳಿ ಟೀ ಕುಡೀರಿ. ಅಯ್ಯೋ ಏನಿದು, ನೀವ್ ಈ ಕೆಲ್ಸ ಎಲ್ಲ ಯಾಕೆ ಮಾಡ್ಬೇಕು? ಕನಕ ಒಳಗೆ ಏನ್ ಮಾಡ್ತಿದ್ದಾಳೆ? ಕರ್ದಿದ್ರೆ ನಾನೇ ಬರ್ತಾ ಇದ್ನಲ್ಲ. ಇರ್ಲಿ ಬಿಡಿ ಅತ್ತೆ, ನಾನು ತಂದ್ಕೊಟ್ರೆ ನೀವು ಟೀ ಕುಡಿಯಲ್ವಾ? ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಪ್ಪ, ನಿಮ್ಗ್ಯಾಕ್ ತೊಂದ್ರೆ ಅಂತ ಹೇಳ್ದೆ ಅಷ್ಟೇ. ಪರವಾಗಿಲ್ಲ ಅತ್ತೆ, ನೀವು ಕುಡೀರಿ. ಹ ಬಾಮ್ಮ ಕನಕ, ಕೂತ್ಕೋ. ಏನಾಯ್ತಮ್ಮ, ಯಾಕೊಂಥರ ಡಲ್ ಆಗಿದ್ಯಾ? ಏನೂ ಇಲ್ಲಮ್ಮ. ಅಮ್ಮ, ಹ್ಮ್? ನೀವ್ ಯಾವಾಗಮ್ಮ ತಿರ್ಗಾ ಊರಿಗೆ ಹೋಗ್ತೀರಾ? ಯಾಕಮ್ಮ, ಯಾಕೆ ಹಾಗೆ ಕೇಳ್ತಿದ್ಯಾ? ಏನಾಯ್ತು? ಅಯ್ಯೋ ಏನೂ ಇಲ್ಲಮ್ಮ, ನೀವ್ ಇಲ್ಲಿರೋ ತನಕ ನಿಮಗೆ ಇಷ್ಟವಾಗಿದ್ದೆಲ್ಲ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಕೊಡೋಣ ಅಂತ ಅನ್ಕೊಂಡೆ, ಅದಕ್ಕೇನಮ್ಮ ಹಂಗ್ ಕೇಳ್ದೆ. ಸರಿನಮ್ಮ, ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಅನ್ಕೊಂಡಿದ್ದೀನಿ. ಹೌದಾ, ಸರಿ. ಯಾಕಮ್ಮ, ನಿಮ್ಮಿಬ್ರಿಗೂ ನಾನಿಲ್ಲಿರೋದ್ರಿಂದ ಏನಾದ್ರೂ? ಹಾಗೆಲ್ಲ ಏನೂ ಇಲ್ಲಮ್ಮ, ನಾನ್ ಸುಮ್ನೆ ಕೇಳ್ದೆ, ನೀವೇನ್ ತಪ್ಪು ತಿಳ್ಕೊಬೇಡಿ. ಸರಿ, ರೆಸ್ಟ್ ತಗೊಳ್ಳಿ, ನಾನು ಅಡಿಗೆ ಮಾಡ್ತೀನಿ. ಹ್ಮ್ ಏನಂದ್ರೆ ಹ್ಮ್ ನನ್ನಮ್ಮ ಇನ್ನೂ 2 ದಿನದಲ್ಲಿ ಊರಿಗೆ ತಿರ್ಗಾ ಹೋಗ್ತಾರಂತೆ ರೀ. ನಾನ್ ಈಗ್ಲೇ ಅವ್ರ ಹತ್ರ ಕೇಳಿ ತಿಳ್ಕೊಂಡೆ ರೀ. ಹೇಯ್, ನಿನಗೇನಾದ್ರೂ ಬುದ್ಧಿ ಇದೆನಾ? ಇವತ್ತೇ ಅಲ್ವೇ ನಿಮ್ಮಮ್ಮ ಊರಿಂದ ಬಂದಿದ್ದು, ಅಷ್ಟರೊಳಗೆ ಹೋಗಿ ಯಾರಾದ್ರೂ ಕೇಳ್ತಾರಾ? ಅಯ್ಯೋ ತಪ್ಪಾಗ್ ಅಂದ್ಕೋಬೇಡ್ರಿ, ನನ್ನಮ್ಮ ಇಲ್ಲಿ ಇನ್ನೂ ಎಷ್ಟು ದಿನ ಇರ್ತಾರಂತ ಗೊತ್ತಾದ್ರೆ ಅವ್ರಿಗೆ ರುಚಿ ರುಚಿಯಾಗಿ ಇಷ್ಟವಾಗಿದ್ದೆಲ್ಲ ಅಡಿಗೆ ಮಾಡಿ ಕೊಡೋಣ ಅಂತಾನೆ ರೀ ಅವ್ರ ಹತ್ರ ಹಾಕಿ ಕೇಳಿದ್ದು. ಹಾಗಂತ ಇವತ್ತೇ ಹೋಗಿ ಕೇಳ್ತಾರಾ? ಈ ತರ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಏನೇ ನೀನು? ಅಲ್ಲ ರೀ, ಸುಮ್ನೆನೇ ರೀ ಕೇಳ್ದೆ. ಸುಮ್ನೆ ಕೂಡ ಆ ತರ ಕೇಳಬಾರ್ದು, ಸರಿನಾ? ಸರಿ ರೀ. ಹ್ಮ್ ಬಿರಿಯಾನಿ ತುಂಬಾ ಚೆನ್ನಾಗಿದ್ಯಮ್ಮ. ನಮ್ ಮನೇಲಿದ್ದಾಗ ನೀನ್ ಹೀಗ್ ಮಾಡ್ತಾನೆ ಇರ್ಲಿಲ್ವಲ್ಲ. ಅತ್ತೆ, ಹ್ಮ್? ಅವಳು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದಾಳೆ. ಇವಾಗ ಕನಕ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾಳೆ. ಓ ಹಾಗಾ? ಪರವಾಗಿಲ್ವೇ? ನಿಮ್ ಮಳೆ ಯಾವಾಗ್ಲೂ ಹೀಗೇನಮ್ಮ, ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಕನಕ, ಹ್ಮ್? ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಸರಿ ರೀ. ಹಲೋ. ಹಲೋ ಮೇಡಮ್, ನಿಮಗೆ ಎಷ್ಟು ಸಲ ಫೋನ್ ಮಾಡಬೇಕು? ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ, ನೀವು ಫೋನೇ ತೆಗಿತಾ ಇಲ್ವಲ್ಲ? ಅಲ್ಲ ಏನಿದು, ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು? ಇನ್ 2-3 ದಿನದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದೀನಲ್ವಾ? ಹಲೋ ಮೀನಾಕ್ಷಿ ಮೇಡಮ್, ಏನ್ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ದೀರಾ? ಇಲ್ಲಿ ನೋಡಿ, ಈ ತಿಂಗಳು ನೀವು ಹಣ ಕೊಡ್ಲಿಲ್ಲ ಅಂದ್ರೆ ನೀವು ನನಗೆ ಕೊಡ್ಬೇಕಾದ ಹಣ 11 ಲಕ್ಷ ಆಗ್ಬಿಡುತ್ತೆ. ಏನ್ ನಿಮಗೆ ತಮಾಷೆ ಅಂತ ಅನಿಸ್ತಾ ಇದೆಯಾ? ಏನಪ್ಪ, ಇಷ್ಟು ದಿವಸ ಸಹಿಸ್ಕೊಂಡಿದ್ದೀರಾ, ಇನ್ನೊಂದ್ 2-3 ದಿನ ಇರಕ್ಕಾಗಲ್ವಾ? ನೀವ್ ಹೀಗ್ ಪದೇ ಪದೇ ಫೋನ್ ಮಾಡ್ತಿದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ನನಗೆ ಅವೆಲ್ಲ ಬೇಕಾಗಿಲ್ಲ. ನಾನು ಹೇಳ್ದಂಗೆ 2 ದಿನದಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ನಿಮ್ ಮನೆ ಬೀಗ ಹಾಕ್ಬಿಟ್ಟು ನಿಮ್ಮನ್ನ ಬೀದಿನ ನಿಲ್ಸಿ ಮರ್ಯಾದೆ ತಗೊಂಡ್ಬಿಡ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನೀವು ನನ್ನ ಮೇಲೆಲ್ಲ ಕೋಪ ಮಾಡ್ಕೊಳ್ಬಾರ್ದು ನೋಡ್ರಿ. ಇಲ್ ನೋಡಿ, ನನ್ ತಲೆ ಅಡ ಇಟ್ಟಾದ್ರೂ ನಿಮ್ ದುಡ್ಡನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ, ಸರಿನಾ? ನೀವ್ ಹೀಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನನಗ್ ಸತ್ಯವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.
ಪ್ಲೀಸ್. ಸರಿ ಸರಿ, ಹಣ ರೆಡಿ ಮಾಡ್ಬಿಟ್ಟು ಬೇಗ ಫೋನ್ ಮಾಡಿ. ಸರಿ ಆಯ್ತು, ಇಡ್ತೀನಿ. ಏನತ್ತೆ ಏನಾಯ್ತು? ಯಾರ್ ಫೋನಲ್ಲಿ ಅಷ್ಟು ಟೆನ್ಷನ್ ಆಗಿ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಊರಿಂದ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಿದ್ದೆ. ಓ ಹೌದಾ, ಸರಿ ಅತ್ತೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಸರಿ, ಹೋಗ್ಬಿಟ್ಟು ಬನ್ನಿ. ಕನಕ, ಬಂದೇರಿ. ಏನ್ ಹೇಳ್ರಿ? ಆಫೀಸ್ಗೆ ಹೋಗಿ ಬರ್ತೀನಿ ನಾನು. ಅಲ್ಲ, ಟಿಫಿನ್ ತಿನ್ಕೊಂಡು ಹೋಗ್ರಿ. ಇಲ್ಲ ಬಿಡು, ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬೇಗ ಹೋಗಬೇಕು. ಸರಿ ರೀ. ಹೌದು, ಅತ್ತೆ ಎಲ್ಲಿ ಕಾಣೆ? ಇಲ್ಲೇ ಇದ್ರಲ್ಲ. ಅಮ್ಮ ಅಮ್ಮ. ಬಂದೇಮ್ಮ. ಹೇಳಪ್ಪ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅತ್ತೆ. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಸರಿ ಅತ್ತೆ, ಬಾಯ್ ಕನಕ. ಬಾಯ್ ರೀ. ಕನಕ, ಒಂದ್ ನಿಮಿಷ ಏನಮ್ಮ? ಬರ್ತೀಯಾ? ನಿನ್ ಜೊತೆ ಮಾತಾಡ್ಬೇಕು, ಬಾ. ಏನ್ ವಿಷಯ ಹೇಳಮ್ಮ? ಕನಕ, ನಿನ್ನಿಂದ ನನ್ಗೊಂದ್ ಸಹಾಯ ಆಗ್ಬೇಕು. ಯಾಕೇನಾಯ್ತಮ್ಮ? ನಿಮಗ್ ಮೈ ಏನಾದ್ರೂ ಹುಷಾರಿಲ್ವಾ? ಡಾಕ್ಟರ್ ಹತ್ರ ಬೇಕಾದ್ರೆ ಹೋಗೋಣ? ಅಯ್ಯೋ, ಅದೆಲ್ಲ ಏನು ಇಲ್ಲಮ್ಮ. ಮತ್ತೆ ಏನಮ್ಮ? ಅದು ನಿನ್ ಮದ್ವೆಗೆ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ಅಲ್ವಾ? ಹೌದು. ಅದು ಈಗ ಹಸ್ಲು ಬಡ್ಡಿ ಎಲ್ಲ ಸೇರಿ 10 ಲಕ್ಷ ರೂಪಾಯಿ ಮೇಲಾಗಿದ್ಯಮ್ಮ. ಸಾಲ ಕೊಟ್ಟವರು ದಿನಾ ನನ್ಗೆ ಫೋನ್ ಮಾಡ್ತಾನೆ ಇದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. 2 ದಿನಕ್ ಮುಂಚೆ ಅವರು ನಮ್ಮ ಮನೆ ಹತ್ರ ಬಂದು ಜಗಳ ಮಾಡ್ಕೊಂಡು ಹೋದ್ರಮ್ಮ. ಈಗ್ಲೇ ಅವ್ರ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೀತೀನಿ ಅಂದ್ರು. ಅವನು ನಮ್ಮೂರಲ್ಲೇ ದೊಡ್ಡ ರೌಡಿ ಅಮ್ಮ. ಅವನ್ ಮತ್ತೆ ಬಂದು ಎಲ್ಲಿ ಜಗಳ ಮಾಡ್ಬಿಡ್ತಾನೋ ಅಂತ ಭಯ ಪಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಅವನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವನ್ ಖಂಡಿತ ನಮ್ಮ ಮಾನ ಮರ್ಯಾದೆ ತೆಗಿತಾನೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಹೌದಾ? ಇಷ್ಟೆಲ್ಲ ನಡೀತಾ? ಇದೆಲ್ಲ ಯಾಕಮ್ಮ ನನ್ನ ಹತ್ರ ಹೇಳಲೇ ಇಲ್ಲ? ಎಷ್ಟೋ ಸಲ ನಿನ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಿನ್ ಹತ್ರ ಹೇಳಿ ಸುಮ್ನೆ ನಿನಗ್ ತೊಂದ್ರೆ ಕೊಡಬಾರ್ದು ಅಂತ ನಾನು ಹೇಳಲಿಲ್ಲಮ್ಮ. ಅಯ್ಯೋ, ಇದ್ರಲ್ಲೇನಮ್ಮ ತೊಂದ್ರೆ ಇದೆ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಮೊದ್ಲೇ ಹೇಳಿದಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಸರಿ, ಇವಾಗ ಸಾಲನ್ ಹೇಗ್ ತೀರ್ಸೋದಮ್ಮ? ನೀನು ಹೇಗಾದ್ರೂ ಮಾಡಿ ನನ್ಗೆ 10 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಡಕ್ಕಾಗತ್ತಾ? ಏನಮ್ಮ, ನನ್ನ ಹತ್ರ ಎಲ್ಲುಂಟು? ನಾನ್ ಹೋಗಿ ಯಾರ ಹತ್ರನೂ ಸಾಲ ಕೇಳಕ್ಕೂ ಆಗಲ್ಲ. ಇಲ್ ನೋಡು ಕನಕ, ನಾನ್ ನಿನಗ್ ಕೇಳ್ತಾ ಇಲ್ಲ, ಅಳಿಯಂದ್ರಿಗ್ ಹೇಳಿ ಹೇಗಾದ್ರೂ ವ್ಯವಸ್ಥೆ ಮಾಡ್ತೀಯಾ? ಅಮ್ಮ, ಅವ್ರು ಮಾತ್ರ ಏನು 10 ಲಕ್ಷ ರೂಪಾಯಿ ಕೈಯಲ್ಲಿ ಇಟ್ಕೊಂಡಿರ್ತಾರೇನು? 10 ಲಕ್ಷ ರೂಪಾಯಿ ಎಲ್ಲ ಅವ್ರ ಕೈಯಲ್ಲಿ ರೆಡಿ ಮಾಡಕ್ ಆಗಲ್ಲಮ್ಮ. ಏನೋ 1 ಲಕ್ಷ ರೂಪಾಯಿ ಇಲ್ಲ 2 ಲಕ್ಷ ರೂಪಾಯಿ ಕೇಳಿದ್ರೆ ಹೇಗಾದ್ರೂ ರೆಡಿ ಮಾಡ್ಕೊಡ್ಬೋದು. 10 ಲಕ್ಷ ರೂಪಾಯಿ ತುಂಬಾ ಕಷ್ಟಮ್ಮ. ಯಾವ್ದಕ್ಕೂ ಒಂದ್ಸಲ ಅಳಿಯಂದ್ರ ಜೊತೆ ಮಾತಾಡ್ ನೋಡಮ್ಮ. ಅವ್ರ ಹತ್ರ ಇದ್ರ ಬಗ್ಗೆ ನನ್ನಿಂದ ಮಾತಾಡಕ್ಕೆ ಆಗಲ್ಲಮ್ಮ. ನಿಮ್ ಅಳಿಯ ಹೇಗಿದ್ರು ಸಾಯಂಕಾಲ ಮನೆಗ್ ಬರ್ತಾರಲ್ಲ, ಅವಾಗ ನೀವೇ ಅವ್ರ ಹತ್ರ ಮಾತಾಡ್ ನೋಡಿ. ನಾನಾ? ನಾನ್ ಇದನ್ನ ಅಳಿಯಂದ್ರ ಹತ್ರ ಕೇಳಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ? ಅಮ್ಮ, ಅವ್ರು ಏನು ಅಂದ್ಕೊಳಲ್ಲ. ನಾನ್ ಅವ್ರ ಹತ್ರ ಹೇಳೋಕ್ಕಿಂತ ನೀವ್ ಅವ್ರ ಹತ್ರ ಹೇಳಿದ್ರೇನೆ ನಿಮ್ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗತ್ತಮ್ಮ. ನೀವ್ ಒಂದ್ಸಲ ನಿಮ್ ಅಳಿಯ ಬಂದ ತಕ್ಷಣ ಇದ್ರ ಬಗ್ಗೆ ಮಾತಾಡ್ ನೋಡಿ ಅಮ್ಮ. ಅವ್ರ ಇದಕ್ಕೆ ಏನ್ ಹೇಳ್ತಾರೆ ಅಂತ ನೋಡೋಣ. ಸರಿನಮ್ಮ. ಅಳಿಯಂದ್ರು ಬಂದ್ಮೇಲೆ ನಾನೇ ಅವ್ರ ಜೊತೆ ಮಾತಾಡ್ತೀನಿ. ಬನ್ನಿ ಅಳಿಯಂದ್ರೆ. ಅದೇ ಕನಕ ಎಲ್ಲಿ? ನಿಮ್ಮನ್ನ ಕೆಲಸ ಮಾಡಕ್ಕೆ ಹೇಳಿ ಒಳಗಡೆ ಮಲ್ಕೊಂಡಿದ್ದಾಳ? ಇಲ್ಲ ಅಳಿಯಂದ್ರೆ, ಅವಳು ಸ್ನಾನ ಮಾಡ್ತಿದ್ದಾಳೆ. ಓ ಹೌದಾ? ನೀವು ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ನೀವೇನ್ ಮಾಡೋದ್ ಬೇಡ ಅತ್ತೆ,
ಕನಕ ಬಂದು ಮಾಡ್ಕೊಡ್ತಾಳೆ ಬಿಡಿ. ಪರವಾಗಿಲ್ಲ ಅಳಿ ಅಂದ್ರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ ಅತ್ತೆ. ಹ್ಮ್. ಹಬ್ಬ. ತಗೊಳ್ಳಿ ಅಳಿ ಅಂದ್ರೆ ಕಾಫಿ. ಥ್ಯಾಂಕ್ ಯು ಅತ್ತೆ. ಆ, ಆ, ಅಳಿ ಅಂದ್ರೆ ಹಾ? ನನ್ಗೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು, ಆಗತ್ತಾ? ಏನ್ ಹೇಳಿ ಅತ್ತೆ? ಅದು ಅ, ಅ, ಕನಕನ್ ಮದ್ವೆಗೆ ಅಂತ ಊರಲ್ಲಿ ಒಬ್ರತ್ರ 7 ಲಕ್ಷ ರೂಪಾಯಿ ತಗೊಂಡಿದ್ದೆ. ಓ, ಇವಾಗ ಬಡ್ಡಿ ಎಲ್ಲ ಸೇರಿ 10 ಲಕ್ಷ ರೂಪಾಯಿ ಮೇಲಾಗಿದೆ. 10 ಲಕ್ಷನಾ? ನಾನ್ ಸಾಲ ತಗೊಂಡಿರೋ ವ್ಯಕ್ತಿ ಒಬ್ಬ ದೊಡ್ಡ ರೌಡಿ. ಹ್ಮ್? ಅವ್ರ ದಿನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ ಇದ್ರು. 2 ದಿನಕ್ ಮುಂಚೆ ಮನೆ ಹತ್ರ ಬಂದು ಚೆನ್ನಾಗ್ ಗಲಾಟೆ ಮಾಡಿ ಹೋದ್ರು. ಇನ್ನೊಂದ್ 2-3 ದಿನದಲ್ಲಿ ಎಲ್ಲ ಹಣ ಬೇಕು ಅಂತ ಕೇಳ್ತಿದ್ದಾರೆ. ಈಗ ನಾನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಊರ್ ಜನಗಳ ಮುಂದೆ ನನ್ ಮಾನ ಮರ್ಯಾದೆ ಎಲ್ಲ ಕಳಿತೀನಿ ಅಂತ ಹೇಳಿದಾರೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನು ಇಲ್ಲಿಗ್ ಬಂದ್ಬಿಟ್ಟೆ. ಹೌದಾ ಅತ್ತೆ? ಹೌದು ಅಳಿಯಂದ್ರೆ, ನಾನಿಲ್ಲಿಗ್ ಬಂದಾಗಿಂದ 10 ಸಲ ಫೋನ್ ಮಾಡಿದ್ದಾರೆ. ಅಯ್ಯೋ, 2 ದಿನದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಖಂಡಿತ ಏನ್ ಬೇಕಾದ್ರೂ ಮಾಡ್ತಾರೆ. ನನಗ್ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದುಡ್ಡಿಲ್ದೆ ನಾನು ಊರ್ ಕಡೆ ಹೋಗೋಕ್ ಸಾಧ್ಯನೇ ಇಲ್ಲ. ನಿಮ್ ಹತ್ರ ಇದ್ರೆ ಒಂದ್ 10 ಲಕ್ಷ ರೂಪಾಯಿ ಕೊಡಕ್ಕಾಗುತ್ತಾ? 10 ಲಕ್ಷನಾ? ಏನತ್ತೆ ಈ ಥರ ಸಡನ್ ಆಗಿ ಕೇಳಿದ್ರೆ ನನ್ನಿಂದ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ ಅತ್ತೆ, ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಸರಿ ಅತ್ತೆ, ನೀವೊಂದು ಕೆಲಸ ಮಾಡಿ. ಏನಂದ್ರೆ ಆಫೀಸಿಂದ ಬಂದಾಯ್ತಾ? ಏನು ಮೇಡಮ್ ಅವ್ರು ಸ್ನಾನ ಮಾಡಾಯ್ತಾ? ಮಾಡಾಯ್ತು ರೀ. ಸರಿ, ನಿನ್ನ ಒಡವೆಗಳೆಲ್ಲ ಬೀರೋನಲ್ಲಿದೆಯಲ್ವಾ? ಹೌದು ರೀ. ಅದರಲ್ಲಿ ಒಂದು ಹಾರ, 4 ಬಳೆಗಳು ತಗೊಂಬಾ. ಯಾಕೆ ರೀ? ತಗೊಂಬಾ ಅಮ್ಮ, ಹೇಳ್ತೀನಿ. ಹ್ಮ್. ಏನಂದ್ರೆ? ತಗೊಳ್ಳಿ ಒಡವೆಗಳು. ತಗೊಳ್ಳಿ ಅತ್ತೆ. ಇವೆಲ್ಲ ಮದುವೆಗೆ ನಿಮ್ಮ ಮಗಳಿಗೆ ಹಾಕಿದ್ದ ಒಡವೆಗಳೇ. ಈ ಒಡವೆಗಳೆಲ್ಲ ಅಡ ಇಟ್ಟರೆ ಒಂದು 10-15 ಲಕ್ಷ ಬರುತ್ತೆ ಅನ್ಸುತ್ತೆ. ನೀವು ಊರಿಗೆ ಹೋಗಿ ಈ ಒಡವೆನ ತಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಟು ನೀವು ಕೊಡಬೇಕಾಗಿರೋ 10 ಲಕ್ಷ ರೂಪಾಯಿನ ಕೊಟ್ಟು ಸೆಟ್ಲ್ ಮಾಡಿ, ಸರಿನಾ? ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಲ್ಲಿಗೆ ಬಂದೆ. ಆದ್ರೆ ನೀವ್ ಹೀಗ್ ಸಹಾಯ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ನಿಮ್ಮ ಹತ್ರ ಸಹಾಯ ಕೇಳಿದ್ರೆ ಹೊರಗಡೆ ಎಲ್ಲಾದ್ರೂ ಬಡ್ಡಿಗೆ ಈಸ್ಕೊಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವ್ ಹೀಗೆ ಒಡವೆಗಳನ್ನ ಕೊಟ್ಟು ನನ್ ಮಾನ ಕಾಪಾಡ್ಬಿಟ್ರಿ. ನಿಮ್ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮಗ್ ತುಂಬಾ ಧನ್ಯವಾದಗಳು ಅಳಿಯಂದ್ರೆ. ಇಲ್ಲಿ ನೋಡಿ ಅತ್ತೆ, ಇಂಥ ಸಮಯದಲ್ಲೇ ನಾವು ನಿಮ್ಮ ಜೊತೆ ನಿಲ್ಲಬೇಕು. ನಿಮಗೆ ನಾವಿಬ್ಬರು ಇರಬೇಕಾದ್ರೆ ನೀವೇನಕ್ಕೂ ಚಿಂತೆ ಮಾಡಬೇಡಿ. ಸರಿ, ನಾನಿನ್ ಹೊರಡ್ತೀನಿ. ಇವಾಗ ಹೋದ್ರೆ ಸರಿ ಹೋಗುತ್ತೆ. ಅತ್ತೆ, ಇವಾಗ ತುಂಬ ಕತ್ಲಾಗೋಯ್ತು. ಇವತ್ತು ಹೋಗೋದು ಬೇಡ, ಬೆಳಿಗ್ಗೆದ್ದು ಹೋಗ್ಬೋದಲ್ವಾ? ಇಲ್ಲ ಅಳಿಯಂದ್ರೆ, ನಾನು ಇವಾಗ ಹೊರಟ್ರೇನೆ ನಾಳೆ ಬೆಳಿಗ್ಗೆ ಊರಿಗೆ ಹೋಗಿ ಬ್ಯಾಂಕಲ್ಲಿ ಈ ಒಡವೆನೆಲ್ಲ ಅಡ ಇಟ್ಟು ದುಡ್ಡನ್ನ ತಗೊಂಡು ಸಾಲದವ್ರಿಗೆ ವಾಪಸ್ ಕೊಡಕ್ಕಾಗೋದು. ಇಲ್ಲ ಅಂದ್ರೆ ಸಾಲ ಕೊಟ್ಟವ್ರು ಮತ್ತೆ ಮತ್ತೆ ಫೋನ್ ಮಾಡಿ
ನನ್ಗೆ ತುಂಬಾ ಟಾರ್ಚರ್ ಮಾಡ್ತಾರೆ. ಹಾಗಲ್ಲ ಅತ್ತೆ, ಈ ರಾತ್ರಿ ಟೈಮಲ್ಲಿ ಏನಕ್ಕಂತ. ಇಲ್ಲ ಅಳಿಯಂದ್ರೆ, ನಾನು ಹೊರಡ್ತೀನಿ. ಸರಿ ಅತ್ತೆ, ಈಗ ನೀವು ಒಬ್ಬರೇ ಹೋಗೋದು ಬೇಡ, ನಾನು ನಿಮ್ಮನ್ನ ಬಸ್ ಸ್ಟ್ಯಾಂಡ್ವರೆಗೂ ಬಂದು ಡ್ರಾಪ್ ಮಾಡ್ತೀನಿ. ಅವ್ರು ಹೇಳ್ತಾ ಇದಾರಲ್ಲ, ನಾಳೆ ಹೋಗಮ್ಮ. ಇಲ್ಲ ಅಮ್ಮ, ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಮತ್ತೆ ನಿನ್ನಿಷ್ಟ. ಬನ್ನಿ ಅಳಿಯಂದ್ರೆ, ಹೊರಡೋಣ. ಹ್ಮ್. ಸರಿ ಅಳಿಯಂದ್ರೆ, ಹೊರಡೋಣ. ಹಾ. ಹೋಗ್ ಬರ್ತೀನಿ ಕನಕ. ಅಮ್ಮ, ಒಡವೆಗಳೆಲ್ಲ ಜೋಪಾನವಾಗಿ ಬ್ಯಾಗಲ್ಲಿ ತೆಗ್ದಿಟ್ರಮ್ಮ? ಹಾ, ಇಟ್ಕೊಂಡಿದ್ದೀನಮ್ಮ. ಸರಿ ಅಮ್ಮ. ಸರಿ ಬನ್ನಿ ಅತ್ತೆ, ಡ್ರಾಪ್ ಮಾಡ್ತೀನಿ. ಬರ್ತೀನಮ್ಮ. ಹ್ಮ್. ಕನಕ, ಹುಷಾರಾಗಿರು. ನಾನು ಆಯ್ತಮ್ಮ. ಬರ್ತೀನಿ. ಹ್ಮ್. ಏನಂದ್ರೆ ಅಮ್ಮನ ಜಾಗ್ರತೆಯಾಗಿ ಬಸ್ ಹತ್ಸಿ ಬನ್ನಿ. ಸರಿ, ನಾನು ನೋಡ್ಕೊಂತೀನಿ. ಹ್ಮ್. ನೀನು ಡೋರ್ನ ಲಾಕ್ ಮಾಡ್ಕೋ. ಜಾಗ್ರತೆಯಾಗಿ ಬನ್ನಿ ಹೋಗಿ ಅತ್ತೆ, ಬನ್ನಿ ಅಮ್ಮ. ಹೋಗೋಣ.